NDAಗೆ ಬಹುಮತವನ್ನು ಅಲ್ಲಿ ಜನ ಕೊಟ್ಟಿದ್ದಾರೆ. ಈ ಎಲ್ಲ ದೃಷ್ಟಿ ತಗೊಂಡು ಒಟ್ಟಿನಲ್ಲೇ ಒಂದು ಏನಪ್ಪ ಅಂತಂದ್ರೆ ಈ ರಾಜ್ಯಗಳಲ್ಲೇ ಒಂದು 2 ಕಡೆ ಬದಲಾವಣೆ ಆಗ್ಯದ. ಮೊದಲು ವೆಸ್ಟ್ ಬೆಂಗಾಲದಲ್ಲೇ ದೀದಿಯವರ ಆಡಳಿತ ಅಲ್ಲಿ ಜನಕ್ಕೆ ಬೇಸರ ಆಗ್ಯದನೋ ಮತ್ತು ಯಾವ ಕಾರಣ ಇನ್ನು ಮುಂದೆ ಚರ್ಚೆ ಮಾಡೋಣ ಅದು ಏನಾಗ್ಯದ ಅಂತೇಳಿ. ಇನ್ನೂ ಅನೇಕ ವಿಷಯ ಹೊರಗೆ ಬರ್ತಾ ಹೋಗ್ತಾ ಇದ್ದಾವೆ. ಇನ್ನು ಅದೇ ಕಾಲಕ್ಕೆ ನಮ್ಮ BJP ಆದರೂ ಸಹಿತ ವೆಸ್ಟ್ ಬೆಂಗಾಲದಲ್ಲಿ ಒಂದು ಭಿನ್ನವಾದ ಆಡಳಿತವನ್ನು ಕೊಡಬಹುದಾ, ಸ್ವಯಂದು ಅಧಿಕಾರಿಯವರಿಗೆ ಪೂರ್ಣ ವರ್ಕ್ ಮಾಡುವಂಥ ಸ್ವಾತಂತ್ರ್ಯವನ್ನು ಅಲ್ಲಿಯ ನಮ್ಮ ಮೋದಿಯವರು ಕೊಡ್ಬೋದಾ ಅನ್ನುವಂಥ ಮಾತು ಒಂದಾದ್ರೆ, ಎರಡನೇದಾಗಿ ತಮಿಳುನಾಡಲ್ಲಿ ವಿಜಯ್ ಅವರು ಯಾವ ರೀತಿಯಾಗಿ ಜನರಿಗೆ ಮುಟ್ಟಬಹುದು ಅನ್ನೋ ಸಹಿತ ಅಷ್ಟೇ ಒಂದು ಏನಪ್ಪ ಅಂದ್ರೆ ಕ್ವಿಜ್ ಇದ್ದಂಗದ, ಒಂದು ಪಝಲ್ ಇದ್ದಂಗದ. ಯಾಕಂದ್ರೆ ಆಡಳಿತದಲ್ಲಿ ಭಾಳಷ್ಟು ಭ್ರಷ್ಟರು, ಅವರು ತಮ್ಗೆ ಹೆಂಗೆ ಬೇಕು ಹಂಗೆ ಕುಣಿಸುವಂಥ ಬುದ್ಧಿವಂತರು ಭಾಳ ಇರ್ತಾರೆ ಇಲ್ಲಿ. ಆ ಜನ ನಮ್ಮ ವಿಜಯ್ ಅವರನ್ನು ಯಾವ ರೀತಿ ಉಪಯೋಗ, ಸದುಪಯೋಗ, ದುರುಪಯೋಗ ಮಾಡ್ಕೋಬೋದು ಅನ್ನೋದನ್ನು ಮುಂದಿನ ದಿನದಲ್ಲಿ ನೋಡಬೇಕಾಗಿದೆ. ಜೊತೆಗೆ ಇದನ್ನೆಲ್ಲ ಮೀರಿ ವಿಜಯ್ ಅವರೊಂದು ಒಳ್ಳೆಯ ಆಡಳಿತ ಕೊಡಬಲ್ಲರ. ಯಾಕಂದರೆ MG ರಾಮಚಂದ್ರನ್ ಅವರಿಂದಾಗಲಿ ಅಥವಾ ಜಯಲಲಿತಾ ಅವರಿಂದಾಗಲಿ ಅಂತ ಹೇಳ್ಕೊಳ್ಳುವಂಥ ಒಳ್ಳೆಯ ಆಡಳಿತ ಬರಲಿಲ್ಲ. ಬಟ್ ಏನಪ್ಪ ಅಂತಂದ್ರೆ ಅಲ್ಲಿ ವಿದ್ಯುತ್ ಜನಕ್ಕೆ ಅನುಕೂಲಗಳನ್ನು ಸಹಿತ ಮಾಡಿದ್ವಿ ಇಲ್ಲ ಅಂತಲ್ಲ, ಆದರೆ ಎಷ್ಟು ಪ್ರಮಾಣದಲ್ಲಿ ಬೆಳೆದಿರ್ಬೇಕಾಗಿತ್ತು ಅಷ್ಟು ಬೆಳೆದಿಲ್ಲ ಅಸಮಾಧಾನದ ಅಲ್ಲಿ ಜನರಿಗೆ. ಆ ಜನರಿಗೆ ಅಂಥ ಒಂದು ಒಳ್ಳೆಯ ಆಡಳಿತ ಕೊಡಬಲ್ಲರ ನಮ್ಮ ನಟ, ಅಲ್ಲಿಯ ನಟ ದಳಪತಿ ಅಥವಾ ದಳಪತಿ ವಿಜಯ್ ಅವರು ಅನ್ನೋದು ಇಲ್ಲಿ ಬಹಳ ಪ್ರಮುಖ ಪ್ರಶ್ನೆ ಆಗ್ತದೆ. ಅದ್ರ ಜೊತೆಗೆ ಈಗ ಹೇಳಿದಂಗೆ ನಿಮಗೆ ಆಸಾಮ್ನಲ್ಲಿ ಏನಾದರೂ ಹೊಸ ಆಡಳಿತ ಬರ್ಬೋದಾ, ಒಳ್ಳೆ ಆಡಳಿತ ಕೊಡ್ಬೋದಾ. ಯಾಕಂದರೆ ಕಾಂಗ್ರೆಸ್ ಅಲ್ಲಿ ಸೋತದ, ಜನರಿಗೆ ಕನ್ವಿನ್ಸ್ ಮಾಡುವಲ್ಲೇ ಭ್ರಷ್ಟಾಚಾರ ಹೆಂಗಿದ್ದ ಏನಿದೆ ಬರೀ ಆರೋಪ ಅಷ್ಟೇ ಅಲ್ಲ, ಬೆನ್ನು ಹತ್ತಬೇಕಾಗ್ತದೆ, ಮಾಡಬೇಕಾಗ್ತದೆ. ಜೊತೆಗೆ ಅಲ್ಲಿ ಜನರ ಜೊತೆ ಅಲ್ಲಿ ಜನನಾಯಕರು ಒಬ್ಬರು ಯಾರಾದರೂ ಎದ್ದು ಬರಬೇಕಾಗ್ತದೆ. ಅದು ಎಂದು ಬರ್ತಾರೋ ಗೊತ್ತಿಲ್ಲ. ಪಾಪ ಗೊಗೊಯ್ ಅವ್ರು ಪ್ರಯತ್ನ ಮಾಡಿದರು, ಅಲ್ಲಿಂದ ರಾಹುಲ್ ಅವ್ರು ಪ್ರಯತ್ನ ಮಾಡಿದ್ದಾರೆ, ಆದರೂ ಸೋಲಾಗಿದೆ ಕಾಂಗ್ರೆಸ್ಸಿಗೆ. ಮುಂದಿನ ದಿನಗಳಲ್ಲಿ ಏನೇನು ಆಗ್ಬೋದು ಅನ್ನೋದನ್ನು ಮತ್ತು ನೋಡ್ತಾ ಹೋಗೋಣ ಅಂತೇಳಿ. ಇನ್ನು ಉಳಿದಿದ್ದು ಕೇರಳದ ಬಗ್ಗೆ ಅದನ್ನು ಮುಂದಿನ ಎಪಿಸೋಡಿದ್ರೆ ಮತ್ತೆ ಚರ್ಚೆ ಮಾಡೋಣ ಏನಾಗ್ತದೆ ಅಂತೇಳಿ ಅಂತ ಹೇಳ್ತಾ, ಒಟ್ಟಾರೆಯಾಗಿ ವೆಸ್ಟ್ ಬೆಂಗಾಲದಲ್ಲಿ ಮಮತಾ ಆಡಳಿತ ಅಂತ್ಯ, ಎರಡನೇದಾಗಿ BJPಗೆ ಆರಂಭ. ಇನ್ನು ಅದೇ ಕಾಲಕ್ಕೆ ನಮ್ಮ ತಮಿಳುನಾಡಿನಲ್ಲಿ ಕಳೆದ 45-50 ವರ್ಷಗಳಿಂದ ಬಂದಂಥ DMK, ಅಣ್ಣಾ DMKಗಳಿಗೆ ಒಂದು